ಅವಳಿ ಸಹೋದರಿಯರು ಉತ್ತಮ ಫಲಿತಾಂಶ ದಾಖಲಿಸಿ ಅಂಕಪಟ್ಟಿಯಲ್ಲೂ ಅವಳಿ ಸಾಧನೆ ಮಾಡಿದ್ದಾರೆ. ಸರಸ್ವತಿ ಒಲಿಸಿಕೊಳ್ಳುತ್ತಿರುವ ಲಕ್ಷ್ಮೀ ಮಹಾಲಕ್ಷ್ಮಿಯರಿಗೆ ಜಿಲ್ಲಾಧಿಕಾರಿಗಳಾಗುವ ಕನಸಿದ್ದು ಸಾಧನೆಯ ಹಾದಿಯಲ್ಲಿರುವ ಈ ಅಪರೂಪದ ಜೋಡಿ ಯಾರು? ಅವರ ಅಂತರಾಳದ ನುಡಿಗಳೇನು? ನೀವೇ ನೋಡಿ. ರಾಜ್ಯದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡಿದ್ದ ಅವಳಿ ಸಹೋದರಿಯರು ಸರಿಸುಮಾರು ಸಮಾನ ಅಂಕ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ. ಅಂಕೋಲಾದ ದೊಡ್ಡ ದೇವರೆಂದೇ ಪ್ರಸಿದ್ಧಿ ಪಡೆದ ಶ್ರೀ ವೆಂಕಟರಮಣ ದೇವಸ್ಥಾನದ ರಥಬೀದಿ ಅಂಚಿನ ಅವಳಿ ಸಹೋದರಿಯರಾದ ಲಕ್ಷ್ಮಿ ಹಾಗೂ ಮಹಾಲಕ್ಷ್ಮಿ 92% ಹೆಚ್ಚಿನ ಅಂಕ ಗಳಿಸಿ ಅಂಕಪಟ್ಟಿಯಲ್ಲೂ ಅವಳಿಗಳಾಗಿ ಅಚ್ಚರಿಯ ಸಾಧನೆ ಮೂಡಿಸಿದ್ದಾರೆ. ಪಟ್ಟಣದ ಹೆಸರಾಂತ ವ್ಯಾಪಾರೋದ್ಯಮಿಯಾದ ರಾಜೇಶ್ ಶಾಂಬಾ ಶೆಟ್ಟಿ ಮತ್ತು ಯೋಗ ಗುರುಮಾತೆಯಾದ ಶೋಭಾ ರಾಜೇಶ್ ಶೆಟ್ಟಿ ದಂಪತಿಗಳ ಮಕ್ಕಳಾದ ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಇವರು ಎಸ್ಎಸ್ಎಲ್ಸಿಯಲ್ಲೂ 95% ಮತ್ತು 96% ಅಂಕ ಗಳಿಸಿ ಗಮನ ಸೆಳೆದಿದ್ದರು. ಇದೀಗ 2 ವರ್ಷಗಳ ಬಳಿಕ ಮತ್ತೊಮ್ಮೆ ಸಾಧನೆಯ ಮೆಟ್ಟಿಲನ್ನ ಏರಿದ್ದಾರೆ. ಸರ್ಕಾರಿ ಕಾಲೇಜಿನಲ್ಲಿಯೇ ವ್ಯಾಸಂಗ ಮಾಡಿ ಯಾವುದೇ ಹೊರಗಿನ ಟ್ಯೂಷನ್ ಪಡೆಯದೆ ಮನೆಯಲ್ಲಿದ್ದುಕೊಂಡೇ ಈ ವಿಶೇಷ ಸಾಧನೆ ಮಾಡುವ ಮೂಲಕ ಈ ವಿದ್ಯಾರ್ಥಿನಿಯರು ಇತರರಿಗೂ ಮಾದರಿ ಹಾಗೂ ಪ್ರೇರಣೆಯಾಗಿದ್ದಾರೆ. ತಮ್ಮ ಸಾಧನೆಯ ಹಿಂದಿರುವ ಸತತ ಪರಿಶ್ರಮ, ತಂದೆ ತಾಯಿಯರ ಬೆಂಬಲ, ಪ್ರೋತ್ಸಾಹ, ಧಾರವಾಡದ ಎಸ್ಡಿಎಂ ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಿರುವ ಸಹೋದರ ನಿತೀಶ್ ರಾಜೇಶ್ ಶೆಟ್ಟಿ ಕಾಲಕಾಲಕ್ಕೆ ನೀಡಿದ ಮಾರ್ಗದರ್ಶನ, ಗುರು ಹಿರಿಯರ ಆಶೀರ್ವಾದ, ಪ್ರೋತ್ಸಾಹ ಮತ್ತು ಶಿಕ್ಷಕ ವೃಂದ ನೀಡಿದ ಜ್ಞಾನ ನಮ್ಮ ಸಾಧನೆಗೆ ಕಾರಣವಾಗಿದ್ದು, ನಾವಿಬ್ಬರೂ ಜಿಲ್ಲಾಧಿಕಾರಿಗಳಾಗಬೇಕು ಎಂಬ ಉತ್ಕಟ ಅಭಿಲಾಷೆ ಹೊಂದಿದ್ದು, ಈ ದಿಸೆಯಲ್ಲಿ ನಮ್ಮ ಪ್ರಯತ್ನ ಮುಂದುವರಿಸಿ ಅದರಲ್ಲಿ ಯಶ ಕಾಣುವ ವಿಶ್ವಾಸವನ್ನ ವಿಸ್ಮಯ ವಾಹಿನಿಯೊಂದಿಗೆ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀ ರಾಜೇಶ್ ಶೆಟ್ಟಿ. ನಾನು ಮಹಾಲಕ್ಷ್ಮಿ ರಾಜೇಶ್ ಶೆಟ್ಟಿ. ನಾನು ಈ ವರ್ಷ ನಡೆದಂಥ ದ್ವಿತೀಯ PUC ಪರೀಕ್ಷೆಯಲ್ಲಿ 92.16% ಮಾಡಿರ್ತೇನೆ. ಹಾಗೆ ನಾನು ಸೆಕೆಂಡ್ PUC ಎಕ್ಸಾಮ್ನಲ್ಲಿ 92.66 ಪರ್ಸೆಂಟೇಜನ್ನು ಮಾಡಿರ್ತೇನೆ ವಿಜ್ಞಾನ ವಿಭಾಗದಲ್ಲಿ. ನಾವಿಬ್ಬರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂಕೋಲಾದಲ್ಲಿ ಕಲಿತಿದ್ದಂಥದ್ದು. ಇಲ್ಲಿನ ಒಂದು ಟೀಚರ್ಸ್ ಆಗಿರಲಿ ಅಥವಾ ಈ ನಮ್ಮ ಕಾಲೇಜಿನ ಸರೌಂಡಿಂಗ್ ಆಗಿರಲಿ, ಇವೆಲ್ಲವೂ ನಮ್ಮ ಈ ಸಕ್ಸಸ್ಸಿಗೆ ಕಾರಣ ಎಂದು ಹೇಳುತ್ತೇವೆ. ಟೀಚರ್ಸ್ ಕಲಿಸಿದಂಥ ಪಾಠವಾಗಿರಲಿ, ಅಂದರೆ ನಾವು ಅವ್ರು ಕಲಿಸುವಾಗ ನಾವು ಫೋಕಸ್ ಮಾಡಿ ಕೇಳ್ತಿದ್ವಿ. ಅಲ್ಲೇ ನಮ್ದು 50% ರಿವಿಷನ್ ಎಲ್ಲ ಆಗೋಗ್ತಿತ್ತು. ನಂತರ ಏನು ಆ ದಿನ ಕಲಿಸ್ತಿದ್ರು ಅದೇ ದಿನ ಬಂದು ಅದನ್ನು ರಿವಿಷನ್ ಮಾಡೋ ಕಾರಣ ನಾವು ಇಷ್ಟು ಅಂಕವನ್ನು ಈ ಪರೀಕ್ಷೆ ನೆಲದಲ್ಲಿ ಪಡೆಯಬಹುದಾಗಿದೆ. ಬೆಳಿಗ್ಗೆ ಎಕ್ಸಾಮಿಗೆ ಹೋಗುವಾಗ ಮತ್ತು ಓದೋ ದಿನ ಅಂದರೆ ರಿವಿಷನ್, ಲೀವ್ ಡೇಸ್ ಟೈಮಿಗೆಲ್ಲ ಮೆಡಿಟೇಷನ್, ಯೋಗ ಎಲ್ಲ ಮಾಡೋದ್ರಿಂದ ಈ ಥರ ಒಂದು ಉತ್ತಮ ಫಲಿತಾಂಶ ಸಿಕ್ಕಿದೆ. ಮೈಂಡ್ ಫಸ್ಟ್ ಆಫ್ ಆಲ್, ಈ ಯಾವುದೇ ಒಂದು ಎಕ್ಸಾಮಿಗೆ ನಾವು ರೆಡಿ ಆಗಬೇಕಂದ್ರೆ ಮೈಂಡ್ ಸೆಟ್ ಒಂದು ಇಂಪಾರ್ಟೆಂಟ್ ಇರುತ್ತೆ. ಡೈಲಿ ಪಾಸಿಟಿವ್ ಆಗಿ ವಿಚಾರ ಮಾಡಿದ್ರೆ ನಮ್ಮದು ಏನೇ ಒಂದು ಎಕ್ಸಾಮ್ ಆಗಿರಲಿ ಅಥವಾ ಏನೇ ಒಂದು ಕೆಲಸ ಇದ್ರೂ ಸಹ ಅದು ಒಳ್ಳೆಯದಾಗತ್ತೆ. ಅದೇ ರೀತಿ ಮೆಡಿಟೇಷನ್ ಮಾಡಿ ಬೆಳಿಗ್ಗೆ ನಾವು ಎಕ್ಸಾಮಿಗೆ ಹೋಗ್ತಿದ್ವಿ. ನಂತರ ನಮ್ಮ ಪಪ್ಪ ಆದರೂ ಅಷ್ಟೇ, ಅವರು ಸಹ ನಮಗೆ ಯಾವುದೇ ಬುಕ್ಸ್ ಬೇಕಾಗಲಿ ಅಥವಾ ಏನೇ ಇದ್ರೂ ಅವರು ಇಲ್ಲ ಹೇಳಲಿಲ್ಲ, ಯಾವಾಗೂ ತಂದು ಕೊಡ್ತೀನಿ ಅಂತಲೇ ಹೇಳ್ತಿದ್ರು. ಹೀಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಮ್ಮದು ಫ್ಯಾಮಿಲಿ ಸಪೋರ್ಟು ಮತ್ತು ನಮ್ಮದು ಇವರ ಕುಲಗುರುಗಳ ಆಶೀರ್ವಾದದಿಂದ ನಮಗೆ ಇವತ್ತು ಈ ಸ್ಥಾನದಲ್ಲಿದ್ದೇವೆ ನಾವು. ಹಾಗೆ ನಾವು 10th ಸಹ 95 ಮತ್ತು 96% ಮಾಡಿದ್ವಿ. ಅದೇ ರೀತಿ ಮುಂದೂ ಸಹ ನಾವು ಅಂಕೋಲದ ಕೀರ್ತಿಯನ್ನು ಮತ್ತು ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸುವಂಥ ಕೆಲಸ ಮಾಡ್ತೇವೆ. ಸದ್ಯಕ್ಕೆ CET ತಯಾರಿ ಮಾಡ್ತಿದ್ದೇವೆ. ಅದ ನಂತರ ಯಾವುದಾದ್ರೂ ಗ್ರ್ಯಾಜುಯೇಷನ್ ಮಾಡಿ UPSC ಕೋಚಿಂಗ್ ಹೋಗಿ ಜಿಲ್ಲಾಧಿಕಾರಿಗಳಾಗಬೇಕೆಂಬ ಒಂದು ಆಸೆ ಇಬ್ಬರಿಗೂ ಇದೆ. ನಾವು ಹೈಸ್ಕೂಲ್ ಆಗಿರಲಿ, ಕಾಲೇಜ್ ಆಗಿರಲಿ ಜೊತೆಗೆ ಮಾಡಿದ್ದು. ಸೊ ಅದೇ ರೀತಿಯಾಗಿ ಕೋಚಿಂಗ್ ಸಹ ಜೊತೆಗೆ ಮಾಡಿ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಇಚ್ಛಿಸುತ್ತೀವಿ. ಹಾಗೆ ನಾವು ಈ ಸಕ್ಸಸ್ಸನ್ನು ಯಾವುದೇ ರೀತಿಯಾದಂತಹ ಒಂದು ಟ್ಯೂಷನ್ಗೆ ಹೋಗದೆ ಮನೆಯಲ್ಲೇ ಕುಳಿತು ಅಭ್ಯಾಸ ಮಾಡಿ ಪಡೆದಿರೋಂಥ ಅಂಕ. ಹಾಗೆ ಈಗ ನಮ್ಮ ಅಣ್ಣ, ಅವನು ಈ ವರ್ಷ ಫಿಸಿಯೋಥೆರಪಿ ಓದ್ತಿದ್ದಾನೆ. ಅವನು ಸಹ ನಮಗೆ ಫೋನ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿ ನಮಗೆ ಆಗಾಗ ಗೈಡ್ ಮಾಡ್ತಿದ್ರಿಂದ. ಹಾಗೆ ಪೇರೆಂಟ್ಸಿನ ಸಪೋರ್ಟು ಅದೇ ರೀತಿ ಇತ್ತು. ನಮ್ಮ ಅಮ್ಮ ಯೋಗ ಕಲಿಸ್ಲಿಕ್ಕೆ ಹಲವು ಕಡೆ ಹೋಗ್ತಾರೆ, ಆದರೆ ನಮಗೆ ಪರೀಕ್ಷೆ ಇರೋ ಕಾರಣದಿಂದಾಗಿ ಸ್ವಲ್ಪ ಲೀವ್ ತೊಗೊಂಡಿದ್ರು. ಅದರಿಂದಾಗಿ ಅವರ ಫ್ಯಾಮಿಲಿ ಸಪೋರ್ಟು ಒಳ್ಳೆಯದಾಗಿದೆ ನಮಗೆ.
ತಮ್ಮ ಮಕ್ಕಳ ಸಾಧನೆಯ ಬಗ್ಗೆ ಹೆಮ್ಮೆ ಹಾಗೂ ಅಭಿಮಾನ ವ್ಯಕ್ತಪಡಿಸಿದ ತಾಯಿ ಶೋಭಾ ಶೆಟ್ಟಿ, ತಮ್ಮ ಮಾವ ಅಂದರೆ ಈ ಮಕ್ಕಳ ಅಜ್ಜ ಈ ಹಿಂದೆಯೇ ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಗಳಾಗಿದ್ದರು. ನಮ್ಮ ಮಕ್ಕಳು ಉನ್ನತ ಅಧಿಕಾರಿಗಳಾಗಲಿ ಎಂಬ ಮಹದಾಸೆ ಇದೆ ಎಂದರು. ಅವರು ರ್ಯಾಂಕ್ ಬಂದಿದ್ದು ನೋಡಿ ನಂಗೆ ತುಂಬ ಖುಷಿ ಆಯಿತು. ನಮಗೆಲ್ಲ ನಮ್ಮ ಫ್ಯಾಮಿಲಿಗೆಲ್ಲ ಖುಷಿ ಆಗಿಬಿಟ್ಟಿದೆ. ಅಷ್ಟಕ್ಕೂ ಸಂತೋಷ ಆಗಿದೆ. ಆದರೆ ಮಕ್ಕಳು ಮುಂದಿನ ಭವಿಷ್ಯ ಉಜ್ವಲ ಆಗಬೇಕಂತ ಹೇಳಿ ನಮ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಅದು ನಮ್ಮ ಫ್ಯಾಮಿಲಿ ಏನಾಗೋದು ಅಂದರೆ ಮಾವನೂರಿಂದ ಎಜುಕೇಟೆಡ್ ಎಲ್ಲರೂ. ಮಾವನೂರು ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದರು. ಅವ್ರ ಥರನೇ ಒಂದು ಮಕ್ಕಳಿಗೂ ಇನ್ಸ್ಪೆಕ್ಟರ್ ಹುದ್ದೆಗೆ ಹೋಗಬೇಕು ಎಂಬ ಅವರಿಗೂ ಇಚ್ಛೆ ಇದೆ. ನಮಗೂ ಒಂದು ಹೀಗೆ ಮಾವನೂರ ಹೆಸರು ತರಬೇಕು ಮನೆಯಲ್ಲಿ. ನಮಗಿಂತ ನಮ್ಮ ಮಾವನವ್ರದ್ದು, ನಮ್ಮ ತಂದೆಯವ್ರ ಫ್ಯಾಮಿಲಿ ಹೀಗೆ ಒಟ್ಟಾರೆ ಹಿರಿಯವ್ರದ್ದು ಆಶೀರ್ವಾದದಿಂದ ಆಗಿದ್ದಿದೆ ಅಂತ ನಾನು ಹೇಳ್ತೇನೆ. ಅವ್ರದ್ದು ಆಶೀರ್ವಾದದಿಂದ ಮುಂದೆ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ. ಅಂಕೋಲಾದ ದೊಡ್ಡ ದೇವರ ದೊಡ್ಡ ತೇರು ಉತ್ಸವದ ದಿನ ವೆಂಕಟರಮಣ ದೇವರ ದರ್ಶನ ಪಡೆದ ಎಸ್ಪಿ ಎಂ ನಾರಾಯಣ್ ರಥ ಎಳೆಯುವಾಗ ನೂಕುನುಗ್ಗಲಾಗದಂತೆ ಇಲಾಖೆಯ ಸಿಬ್ಬಂದಿಗಳು ಕೈಗೊಳ್ಳಬೇಕಾದ ಬಂದೋಬಸ್ತ್ ಕಾರ್ಯಕ್ಕೆ ಮಾರ್ಗದರ್ಶನ ಮಾಡಿದರು. ಇದೇ ವೇಳೆ ರಥಬೀದಿಯಂಚಿನ ನಿವಾಸಿಗಳಾದ ಲಕ್ಷ್ಮೀ ಮಹಾಲಕ್ಷ್ಮಿ ಸಹೋದರಿಯರ ಶೈಕ್ಷಣಿಕ ಸಾಧನೆ ಪ್ರಶಂಸಿಸಿ ಶ್ರೀದೇವರ ಲಡ್ಡು ಪ್ರಸಾದ ಮತ್ತು ವೈಯಕ್ತಿಕ ಕಿರುನಗದು ಪುರಸ್ಕಾರ ನೀಡಿ ಅವರ ಭವಿಷ್ಯಕ್ಕೆ ಶುಭಾಶಯ ಸಲ್ಲಿಸಿದರು. ಆರ್ಟಿ ಮಿರಾಶಿ, ರಾಮಾನಾಯಕ್, ವಿಜಯ್ ಕುಮಾರ್ ನಾಯ್ಕ್, ವಿಕಾಸ್ ನಾಯಕ್, ದೇವರಾಯ್ ಗೋಳಿಕಟ್ಟೆ, ಶ್ರೀಕಾಂತ್ ತುರ್ಗೇಕರ್ ಮತ್ತಿತರ ಪ್ರಮುಖರು ಹಾಜರಿದ್ದರು. ಕೇವಲ ವಿದ್ಯಾಭ್ಯಾಸದ ಜೊತೆಯಲ್ಲಿ ಹಾಡು, ನೃತ್ಯ, ಚಿತ್ರಕಲೆ ಮತ್ತಿತರ ವಿಭಾಗದಲ್ಲಿಯೂ ಪ್ರತಿಭೆ ತೋರ್ಪಡಿಸುತ್ತಿರುವ ಈ ಯುವ ಸಹೋದರಿಯರಾದ ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿಯವರಿಗೆ ವಿದ್ಯಾಮಾತೆ ಸರಸ್ವತಿ ಮತ್ತಷ್ಟು ಒಲಿದು ಅವರ ಭವಿಷ್ಯದ ಕನಸು ಸಾಕಾರಗೊಳ್ಳುವ ಮೂಲಕ ತಾಲೂಕಿನ ಹಾಗೂ ಜಿಲ್ಲೆಯ ಕೀರ್ತಿ ಇನ್ನಷ್ಟು ಹೆಚ್ಚಲಿ ಎಂದು ಶುಭ ಹಾರೈಸೋಣ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.